ಕೆಡುತ್ತೀನಿ, ನಾನು ಬೀಳಿಸ್ತೀನಿ ಅಂತ ಗೋಕಾಕ್ ಶಾಸಕರೇ ನೀವು ಹೇಳ್ತಿರಲ್ಲ. ಇವತ್ತು ನೀವು ಗೆದ್ದು ಬಂದಿದ್ದು ಯಾವ್ದಾದ್ರೂ ಇದ್ದಿದ್ರೆ ಅದು ನೀವು ಹಿಂದುಳಿದ ಮತಗಳಿಂದ ಗೆದ್ದು ಬಂದಿದ್ದೀರಾ. ಆದ್ರೆ ಇವತ್ತು ನೀವು ದೇವರಾಜ ಅರಸು ಅವರ ನಂತರ ಯಾರಾದ್ರೂ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳನ್ನ ಮೇಲ್ದರ್ಜೆಗೆ ಎತ್ತುವಂತ ಕೆಲಸವನ್ನ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯನವರು. ಅವರನ್ನ ತೆಗಿತೀರಿ, ಅವರ ಸರ್ಕಾರವನ್ನ ತೆಗಿತೀರಿ ಅಂತ ಹೇಳ್ತಿರಲ್ಲ, ನಿಮಗೆ ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇಡೀ ದೇಶದ ಇತಿಹಾಸದಲ್ಲಿ ಕುರುಬ ಸಮಾಜಕ್ಕೆ, ಇಡೀ ದೇಶದ ಇತಿಹಾಸದಲ್ಲಿ ಕುರುಬ ಸಮಾಜಕ್ಕೆ ಕಿರೀಟವನ್ನ ತೊಡಿಸಿದ್ದು, 2 ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ನಮ್ಮ ಹೆಮ್ಮೆಯ ಕಾಂಗ್ರೆಸ್ ಪಕ್ಷ. ಇವತ್ತು ಬಿಜೆಪಿಯವರು ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಾಳಜಿ ಏನು ಇಲ್ಲ ಅವ್ರಿಗೆ. ಒಂದು ಟಿಕೆಟ್ ಅನ್ನು ಕೂಡ ಕುರುಬ ಸಮಾಜಕ್ಕೆ ಕೊಡ್ಲಿಲ್ಲ. ಮತ್ತೆ ಪ್ರಧಾನಮಂತ್ರಿಗಳು ನಿನ್ನೆ ಬಂದು ಬೆಳಗಾವಿಯಲ್ಲಿ ಭಾಷಣ ಮಾಡ್ತಾರೆ. ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಆದ್ರೆ ಕುರುಬ ಸಮಾಜಕ್ಕೆ ದೊಡ್ಡ ಅನ್ಯಾಯವನ್ನ ಮಾಡಿದ್ದು ಯಾರಾದ್ರೂ ಆದ್ರೆ ಅದು ಬಿಜೆಪಿ ಅವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಿನ್ನೆ ಪ್ರಧಾನಮಂತ್ರಿಗಳು ಚುನಾವಣೆ ಬಂದಿದೆಯಲ್ಲ ಅನ್ನ, ಚುನಾವಣೆ ಬಂದಿದೆ, ಅದಕ್ಕೆ ಬೆಳಗಾವಿ ನೆನಪಾಗಿದೆ ಪ್ರಧಾನಮಂತ್ರಿಗಳಿಗೆ. ಈ ಭಾಗದ ಮುಖಂಡರು ಯಾವಾಗ ಈ ಗೋಕಾಕ್ನಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಾಯ್ತು, ಹೊಳಿ ಹರಿದು, ಮನೆ ಬಿದ್ದು, ಜನರ ಜೀವನ ಅಸ್ತವ್ಯಸ್ತವಾದಂತ ಮಳೆಯಾದಂತ ಸಂದರ್ಭದಲ್ಲಿ 2019ರಲ್ಲಿ ನಿಮ್ಮೆಲ್ಲರ ಕಣ್ಣ ನೀರನ್ನ ಒರೆಸಲಿಕ್ಕೆ ಸತೀಶಣ್ಣ ಜಾರಕಿಹೊಳಿ ಅವರು ಬಂದ್ರು, ಸಿದ್ದರಾಮಯ್ಯನವರು ಬಂದ್ರು, ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ್ರು. ಯಾಕೆ ಮಾನ್ಯ ಯಡಿಯೂರಪ್ಪನವರೇ, ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಯಾಕೆ ಮಂಗಲ ಅಕ್ಕ ಅಂಗಡಿಯವರೇ ನಿಮಗೆ ಗೊತ್ತಾಗ್ಲಿಲ್ವಾ? ಅರಬಾವಿ ಕ್ಷೇತ್ರದಲ್ಲಿ, ಗೋಕಾಕ್ ಕ್ಷೇತ್ರದಲ್ಲಿ ಮಳೆ ಬಿದ್ದು ಮನೆ ಬಿದ್ದಿದೆ. ಪ್ರಧಾನಮಂತ್ರಿಗಳನ್ನ ಗೋಕಾಕ್ಗೆ ಕರೆಸಬೇಕು, ನೋಡಿಸಬೇಕು, ಬೆಳಗಾವಿಯ ವೀಕ್ಷಣೆ ಮಾಡಬೇಕು ಅಂತ ಅನಿಸ್ಲಿಲ್ವೇನೋ? ಅಥವಾ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬೆಳಗಾವಿಯ ಬಗ್ಗೆ, ಕರ್ನಾಟಕ ರಾಜ್ಯದ ಬಗ್ಗೆ ಎಷ್ಟೊಂದು ತಾತ್ಸಾರ ಬಂಧುಗಳೇ. ಅವತ್ತು ನಮ್ಮ ಜನರ ಜೀವನ ಅಸ್ತವ್ಯಸ್ತವಾದಾಗ, ನಮಗೆ ಅವರ ಸಹಾಯ ಹಸ್ತ ಬೇಕಾದಾಗ ನಮ್ಮನ್ನ ನೋಡ್ಲಿಲ್ಲ. ಕರ್ನಾಟಕದವರು, ಬೆಳಗಾವಿಯವರು ಅಂದ್ರೆ ಒಂದು ಪ್ರಾಣಿಗಿಂತ ಕಡೆ ಅಂತ ನೋಡುವಂತ ಬಿಜೆಪಿಯವರು ಚುನಾವಣೆ ಬಂದಾಗ ಮೋದಿ ಅವ್ರನ್ನ ಕರೆಸ್ತಾರೆ. ಮೋದಿ ಅವ್ರನ್ನ ಕರೆಸಿ ಮೋದಿ ಅವರ ಮುಖ ನೋಡಿ ನಮಗೆ ಓಟು ಹಾಕಂತ ಹೇಳ್ತಾರೆ. ನೀವು ಮೋದಿ ಅವರು ಬರಗಾಲಕ್ಕೆ, ರೈತರಿಗೆ ಬರಗಾಲದ ಹಣವನ್ನು ಕೊಡ್ಲಿಲ್ಲ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಇಡೀ ಮಂತ್ರಿ ಮಂಡಳ, ಇಡೀ MLAಗಳು ಡೆಲ್ಲಿಯಲ್ಲಿ ನಾವು ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು ಕೂಡ ನಮ್ಮನ್ನ ಹೊಳ್ಳಿ ನೋಡ್ಲಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾರೆ, ರೈತರಿಗೆ ಮೋಸ ಮಾಡ್ತಾರೆ. ಆದ್ರೆ ನಿನ್ನೆ ಬಂದು ಬೆಳಗಾವಿಗೆ ಬಂದು ದೊಡ್ಡ ಭಾಷಣ ಮಾಡ್ತಾರೆ. ಇದೇನ ಇವ್ರ ಬದ್ಧತೆ?